ಹಲೋ ಫ್ರೆಂಡ್ಸ್, ನಮಸ್ತೆ. ನಾವಿವತ್ತು ಹೋಟೆಲ್ ಸ್ಟೈಲಲ್ಲಿ ಆಲೂ ಪರೋಟ ಮಾಡೋಣ. ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. ಈ ಆಲೂ ಪರೋಟಗೆ ನಾನು ಹೇಳಿರುವಂಥ 5 ಇಂಗ್ರೀಡಿಯೆಂಟ್ ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ನಿಮ್ಮ ಪರೋಟ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮುಂಚೆ ನೀವು ಸ್ವಲ್ಪ ಚಪಾತಿ ಹಿಟ್ಟನ್ನ ನಾದಿಟ್ಕೋಬೇಕು. ನಂತರ 1-3 ಆಲೂಗಡ್ಡೆನ ತೊಗೊಂಡು ಅದನ್ನು ಸಣ್ಣ ಕಟ್ ಮಾಡಿದ್ರೂ ಹಾಕ್ಬೋದು, ಹಾಗೆ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀವು ಬೇಯಿಸಿದ್ರೆ ಅದು ಒಂದು ವಿಶಿಲಾದರೆ ಸಾಕು. ನಿಮಗೆ ಆಲೂಗಡ್ಡೆ ಸ್ವಲ್ಪ ಫ್ರೆಶ್ ಆಗಿದ್ದರೆ, ಓಲ್ಡ್ ಆಗಿದ್ದರೆ 1-2 ವಿಶಿಲ್ ಹಾಕ್ಸಿದ್ರೆ ಸಾಕು. ಅದೆಷ್ಟು ಬೆಂದಿರಬೇಕು ಅಂದರೆ ಸ್ವಲ್ಪ ಸಾಫ್ಟಾಗಿ ಇರಬೇಕು. ನೋಡಿ ಎಷ್ಟು ಸಾಫ್ಟ್ ಕಾಣಿಸ್ತಿದೆಯಲ್ಲ, ಅಷ್ಟು ಸಾಫ್ಟ್ ಆದರೆ ಸಾಕು. ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದಲ್ಲ, ಇವಾಗ ಹೇಳ್ತೀನಿ ಬನ್ನಿ. ನೀವು 1-2 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಕರಿಬೇವು, ಜೊತೆಗೆ ಸ್ವಲ್ಪ ಪುದೀನ, ಇದಿಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಇದೇ ನಿಮಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್, ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಅದು ನೋಡಿ, ಬೆಂದಿರೋ ಆಲೂಗಡ್ಡೆ ಇಷ್ಟು ಸಾಫ್ಟಾಗಿ ಆಗಿರಬೇಕು. ಅದನ್ನು ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಷ್ಟು ಈ ಮಟ್ಟಿಗೆ ಹದ ಬರಬೇಕು ನಿಮಗೆ. ಅದರಲ್ಲಿ ನೀವೇನೇನು ಆ್ಯಡ್ ಮಾಡಬೇಕು ಅಂದರೆ, ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಈರುಳ್ಳಿ, ದಪ್ಪದಾಗಿದ್ದರೆ 1 ಹಾಕಿ, ಇಲ್ಲಾಂದರೆ 2 ಹಾಕಿ. ಚಿಕ್ಕ ಇದ್ದರೆ ಅದರಲ್ಲಿ ನೀವು ಕುಟ್ಟಿಟ್ಕೊಂಡಿರೋಂಥ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅದನ್ನು ಕೂಡ ಹಾಕಿ, ಜೊತೆಗೆ ಸ್ವಲ್ಪ 1.5 ಸ್ಪೂನಷ್ಟು ಆದರೆ ಸಾಕು 3ಕ್ಕೆ. ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ 1/2 ಸ್ಪೂನಷ್ಟು ಸಾಕು. 1/4 ಸ್ಪೂನಷ್ಟು ಅರಿಶಿನ, ಜೊತೆಗೆ 1/2 ಸ್ಪೂನಷ್ಟು ನಿಮಗೆ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ನೀವು ಗರಂ ಮಸಾಲ ಕೂಡ ಹಾಕಿ, ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆ ಥರ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಸ್ವಲ್ಪ ಅಜ್ವಾನ ಹಾಕಿ, ಯಾಕಂದರೆ ಅದು ನಿಮಗೆ ಡೈಜೆಷನ್ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಕ್ಲಿಯರ್ ಮಾಡುತ್ತೆ. ಓಕೆನಾ? ಈ ಹದಕ್ಕೆ ಬರಬೇಕು ನಿಮಗೆ ಹೂರಣ. ಓಕೆ, ಈ ಥರ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಬಟರ್ ಪೇಪರ್ ತೊಗೊಳ್ಳಿ. ಬಟರ್ ಪೇಪರ್ ಆದರೂ ತೊಗೊಳ್ಳಿ, ಅಥವಾ ನೀವು ಹೀಟ್ ಹಚ್ಚಿ ಕೂಡ ಮಾಡ್ಬೋದು. ಅದನ್ನು ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಅಗಲ ಮಾಡ್ಕೊಂಬಿಟ್ಟು ಅದರಲ್ಲಿ ನೀವು ಏನು ಹೂರಣ ಮಾಡ್ಕೊಂಡಿರ್ತೀರಲ್ವ, ಆ ಹೂರಣನ ಇದರಲ್ಲೇ ಹಾಕಿಬಿಟ್ಟು ನೀಟಾಗಿ ಅದು ಕವರ್ ಮಾಡಬೇಕು. ಫುಲ್ಲು ಹಿಟ್ಟಿಂದ ಒಳಗಡೆ ಇರೋ ಹೂರಣ ಎಲ್ಲ ಕವರ್ ಆಗಬೇಕು. ಈ ಥರ ಕವರ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಬಟರ್ ಪೇಪರ್ಗೆ ಎಣ್ಣೆ ಹಾಕಿಬಿಟ್ಟು ಇದು ಏನು ನೀವು ಹಿಟ್ಟೆಲ್ಲ ಹಾಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಂಡಿರ್ತೀರಲ್ವ, ಅದನ್ನು ಕೂಡ ಅದ್ರ ಮೇಲೆ ಇಟ್ಟು ಒಂದು ಸ್ವಲ್ಪ ಫುಲ್ಲು ನೀವು ಹಾರ್ಡಾಗಿ ಲಟ್ಸಕ್ಕೆ ಹೋಗಬೇಡಿ. ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಬೇಕು. ಯಾಕಂದರೆ ನೀವು ಫುಲ್ಲು ಹಾರ್ಡಾಗಿ ಲಟ್ಟಿಸ್ಬಿಟ್ರೆ ಅದರಲ್ಲಿರೋದೆಲ್ಲ ನಿಮಗೆ ಸ್ವಲ್ಪ ಸಾಫ್ಟಾಗಿ ಲಟ್ಟಿಸಿ. ನೋಡಿ, ನಾನು ಯಾವ ಥರ ಲಟ್ಟಿಸ್ತಿದ್ದೀನಲ್ಲ, ಆ ಥರ ಲಟ್ಟಿಸಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಪರೋಟ. ನೀವು ಯಾವ ಹೋಟೆಲಲ್ಲೂ ಈ ಥರ ಟೇಸ್ಟ್ ಸಿಗೋಲ್ಲ ಫ್ರೆಂಡ್ಸ್. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನೀವು ಪದೇ ಮಾಡ್ತಾನೆ ಇರ್ತೀರ. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಕೂಡ ಹಾಕ್ಬೋದು. ನಿಮಗೆ ಚಪಾತಿ ಪಲ್ಯ ತಿಂದು ಬೇಜಾರಾದಾಗ ಇದೊಂಥರ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ನೀವು ಇಷ್ಟು ಅಗಲ ಬೇಕಾದರೂ ಮಾಡ್ಬೋದು, ಇನ್ನೂ ಚಿಕ್ಕದಾಗಿ ಬೇಕಾದರೂ ಮಾಡ್ಬೋದು. ಚಿಕ್ಕದಾಗಿ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ತವಾಕ್ಕೆ ನೀವು ಎಣ್ಣೆ ಹಾಕಿಬಿಟ್ಟು ಆ ಬಟರ್ ಪೇಪರ್ನ ಡೈರೆಕ್ಟಾಗಿ ಹಾಕ್ಬೋದು, ಅಥವಾ ನೀವು ಕೈಯಿಂದ ಕೂಡ ಹಾಕ್ಬೋದು ಪರೋಟ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇಷ್ಟು ಚೆನ್ನಾಗಿ ಬರುತ್ತೆ ಪರೋಟ. 1-2 ನಿಮಿಷ ಬೆಂದರೆ ಮತ್ತು ನೀವು 1-2 ಸತಿ ತಿರ್ಗಿ ಹಾಕ್ಸಿದ್ರೆ ಸಾಕು. ಅದ್ರ ಮೇಲೆ ಒಂದು ಚೂರು ತುಪ್ಪ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಬೋದು. ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಮಕ್ಕಳಿಗೆ ಕೊಟ್ರಂತೂ, ನೀವು ಡೈಲಿ ಮಾಡಿಕೊಟ್ರು ನಿಮ್ಮ ಮಕ್ಕಳು ಬೇಜಾರು ಮಾಡ್ಕೊಳಲ್ಲ. ಅಷ್ಟು ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ತುಂಬ ಇಷ್ಟ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್. ಇದೇ ಥರ ವಿಡಿಯೋಗಳಿಗಾಗಿ ನೋಡಿ, ಒಂದು ಸತಿ ನೋಡಿ. ಅದು ಕಲರು, ಫ್ಲೇವರು, ಸ್ಮೆಲ್ಲೇ ಆ ಥರ ಬರುತ್ತೆ. ಆ ಥರ ಇದೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಮೊಸರು ಮತ್ತು ಏನಾದರೂ ಗ್ರೇವಿ, ಸಾಂಬಾರು ಏನಾದರೂ ಕೂಡ ಹಾಕೋಬೋದು. ಎಲ್ಸ್ ನೀವು ಅದೇ ಥರನೇ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ಅದರಲ್ಲಿ ಖಾರ, ಉಪ್ಪು ಎಲ್ಲ ಇರುತ್ತೆ. ಮೊಸರು ಹಾಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.